ರೀತಿಯ ಸಂದೇಶಗಳನ್ನು ಕೊಟ್ಟಂಥವ್ರು. ಸವಿತಾ ಮಹರ್ಷಿಗಳು ವೇದ ಪುರಾಣ ಹೇಳೋ ರೀತಿ ನಮ್ಮ ಪ್ರಕಾಶ್ ಜಿ ಅವರು ಇನ್ನೂ ಆಳವಾಗಿ ಮಹರ್ಷಿಗಳ ಬಗ್ಗೆ, ಅವರ ಸಂದೇಶಗಳ ಬಗ್ಗೆ, ಸಮಾಜಕ್ಕೆ ಏನು ಸಮಾಜವನ್ನು ಹೇಗೆ ಕಟ್ಟಬೇಕು ಅನ್ನೋ ಪರಿಕಲ್ಪನೆ ಅಥವಾ ಏನು ಸಂದೇಶವನ್ನು ಸಮಾಜಕ್ಕೆ ಕೊಟ್ಟಿದ್ದಾರೆ ಅದನ್ನೆಲ್ಲ ಅವ್ರು ಹೇಳ್ತಾರೆ ಅಂತ ಭಾವಿಸಿದ್ದೇನೆ. ಅವ್ರು ಹೇಳ್ತಾರೆ ಕೂಡ. ನಾನು ಈ ಸಂದರ್ಭದಲ್ಲಿ ಈ ಎಲ್ಲ ಆಚರಣೆಗಳ ಮೂಲಕ ಸರ್ಕಾರದ್ದಾಗಲಿ ನಿಮ್ಮೆಲ್ಲರ ಜವಾಬ್ದಾರಿಯಾಗಲಿ ಇವೆಲ್ಲವೂ ಕೂಡ ಒಂದೇ ಅಂತ ಮಟ್ಟದ ಸಮುದಾಯಗಳಲ್ಲಿ ಹುಟ್ಟಿ ನಡೆ ನುಡಿ ಅನೇಕ ಜನ ಮಾತಾಡ್ಬೋದು ನಾವು ವೇದಿಕೆಗಳಲ್ಲಿ, ಆದರೆ ನಾವು ಮಾತಿಗೂ ನಮ್ಮ ಕ್ರಿಯೆಗೂ ನಾವು ನಡೆಯುವ ದಾರಿಗೂ ಬಹಳ ವ್ಯತ್ಯಾಸಗಳಿರ್ತದೆ ಬಹಳ ಸಂದರ್ಭಗಳಲ್ಲಿ. ಆದರೆ ನುಡಿದಂತೆ ನಡೆಯುವವರು ಇದ್ದಾರಲ್ಲ ಅವರು ಬಹಳ ವಿಶೇಷ ಆಗ್ತಾರೆ. ಈ ಋಷಿ ಮುನಿಗಳೆಲ್ಲ ತಮ್ಮ ಜೀವನಗಳು, ನಾವೀಗ ತಾನೇ ಮಾತಾಡ್ತಾ ಇದ್ವಿ, ಸಂಗೀತ ಅನ್ನುವ ಭವ್ಯ ಪರಂಪರೆಯನ್ನ ಸಮಾಜಕ್ಕೆ ಕೊಟ್ಟಂತವರು. ಇಡೀ ವಿಶ್ವದಲ್ಲಿ ನಾವು ಆರೋಗ್ಯಕ್ಕೆ ಎರಡೆರಡು ವಿಷಯಕ್ಕೆ ನಾವು ಬಹಳ ಮಹತ್ವವನ್ನು ಕೊಡ್ತೇವೆ. ಒಂದು ಶಿಕ್ಷಣ, ಇನ್ನೊಂದು ಆರೋಗ್ಯ. ಎಲ್ಲ ಇಲಾಖೆಗಳು ಈ ಎರಡು ಇಲಾಖೆಗಳಿಗೆ ಪೂರಕವಾಗಿ ಕೆಲಸ ಮಾಡ್ತಾರೆ. ಒಂದು ದೇಶ ತನ್ನ ಸಾಮರ್ಥ್ಯವನ್ನು ಹೆಚ್ಚಿಸ್ಕೊಳ್ತಾ ಹೋಗ್ತಾನ. 10 ರೂಪಾಯಿ ದುಡಿದ್ರೆ ದೇಶಕ್ಕೆ 1 ರೂಪಾಯಿ ತೆರಿಗೆ ಬರುತ್ತೆ. 100 ರೂಪಾಯಿ ದುಡಿದ್ರೆ ದೇಶಕ್ಕೆ 10 ರೂಪಾಯಿ ತೆರಿಗೆ ಬರುತ್ತೆ. 1000 ರೂಪಾಯಿ ದುಡಿದ್ರೆ ದೇಶಕ್ಕೆ 100 ರೂಪಾಯಿ ತೆರಿಗೆ ಬರುತ್ತೆ. ಈ ರೀತಿ ಒಬ್ಬ ದುಡಿಯುವ ಕೈಗಳಿಗೆ ಹೆಚ್ಚು ಶಕ್ತಿ ಸಿಗ್ತಾ ದೇಶ ತನ್ನನ್ನು ತಾನು ಅಭಿವೃದ್ಧಿಯತ್ತ ತಗೊಂಡ್ಕೊಂಡು ಹೋಗ್ತಾ ಮಾಡ್ತೀವಿ. ಒಂದು ವರ್ಷಕ್ಕೆ ನಮ್ಮ ಜಿಲ್ಲೆನಲ್ಲಿ 1400 ಶಾಲೆ. ಸೊ ಅಷ್ಟಕ್ಕೆ 1000 ಕೋಟಿ ಖರ್ಚು ಮಾಡ್ತೀವಿ. ಎಲ್ಲ ಅವರ ಟೀಚರ್ಸ್ನ ಸ್ಯಾಲರಿಯಿಂದ ಹಿಡಿದು ಇವೆಲ್ಲ ಹಿಡಿದು. ಯಾಕೆ ಅಷ್ಟು ದೊಡ್ಡ ಅಷ್ಟೇ ಆ ಶಕ್ತಿದಾಯಕ ಅಷ್ಟೊಂದು ಖರ್ಚು ಮಾಡಿದ್ಮೇಲೆ ಅವ್ರು ಆರೋಗ್ಯವಾಗಿದ್ದರೆ ಮಾತ್ರ ದುಡಿಲಿಕ್ಕೆ ಆಗ್ತಕ್ಕಂಥದ್ದು. ಅವ್ರ ಅನಾರೋಗ್ಯಕ್ಕೆ ತುತ್ತಾದರೆ ಸರ್ಕಾರ ಆ ಜ್ಞಾನವನ್ನು ಕಳ್ಕೊಳ್ಬೇಕಾಗ್ತದೆ. ಆ ಜ್ಞಾನದಿಂದ ಸರ್ಕಾರಕ್ಕೇನು ಕೂಡ ಆದಾಯ ಇರೋದಿಲ್ಲ. ಹಾಗಾಗಿ ಜಿಲ್ಲಾಧಿಕಾರಿಯಾಗಿ ಇಡೀ ಆಡಳಿತ ವ್ಯವಸ್ಥೆ ನಾವೆಲ್ಲ ಏನಿದ್ದೀವಿ ಈ ರೀತಿ ಎಲ್ಲ ಸಮಾಜಗಳಿಗೆ ನೈಜವಾಗಿ ನಿಮ್ಮ ಸಮಾಜಗಳ ಎಲ್ಲ ಸಮಸ್ಯೆಗಳನ್ನು ಪ್ರಾಮಾಣಿಕವಾಗಿ ಅವುಗಳನ್ನು ನಮ್ಮ ಜನಪ್ರತಿನಿಧಿಗಳು ಏನಿದ್ದಾರೆ, ಮಾನ್ಯ ಉಸ್ತುವಾರಿ ಸಚಿವರಾಗ್ಬೋದು, ಮಾನ್ಯ ಶಾಸಕರುಗಳಾಗ್ಬೋದು, ಸಂಸದರಾಗ್ಬೋದು, ಎಲ್ಲರ ಸಹಕಾರದಿಂದ ಹಂತ ಹಂತವಾಗಿ ಆ ಎಲ್ಲವನ್ನು ಕೂಡ ಪರಿಹರಿಸುವಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ. ನೀವೆಲ್ಲ ಅತ್ಯಂತ ಉತ್ಸಾಹಿಗಳಾಗಿ ಮೆರವಣಿಗೆ ಮೂಲಕ ಬಂದು ಈ ರೀತಿ ಆಚರಣೆಗಳಲ್ಲಿ ಪಾಲ್ಗೊಳ್ಳೋದೇ ನಿಮ್ಮನ್ನು ಸಮಾಜಮುಖಿಯಾಗಿ, ಸಮಾಜದ ಬಗ್ಗೆ ಕಳಕಳಿ ಇರುವಂಥ ವ್ಯಕ್ತಿಗಳಾಗಿ ನಿಮ್ಮನ್ನು ಬದಲಾಯಿಸಿದೆ ಅಂತಕ್ಕಂಥ ಆಶಾಭಾವನೆ ನಂದು. ನಾವು ಹುಟ್ಟಿದ ಮೇಲೆ ಬಡವರಿಗೆ, ಧ್ವನಿ ಇಲ್ಲದವರಿಗೆ, ದೀನ ದಲಿತರಿಗೆ ಅವರಿಗೆಲ್ಲ ಒಂದು ಸಣ್ಣ ಶಕ್ತಿಯಾಗಿ ನಮ್ಮ ಕೆಲಸದ ಭಾಗವಾಗಿ ಅವರಿಗೆ ಶಕ್ತಿ ತುಂಬುವಂಥ ಕೆಲಸವನ್ನು ನಾವೆಲ್ಲ ಮಾಡಬೇಕಾಗುತ್ತೆ. ತಮ್ಮ ಸಮಾಜವೂ ಅಷ್ಟೇ, ತಮ್ಮ ಕಾಯಕ ಏನಿದೆ, ಬಸವಣ್ಣ ಅವರು ಹೇಳಿದ್ರು 12ನೇ ಶತಮಾನದಲ್ಲಿ, ಕಾಯಕವೇ ಕೈಲಾಸ ಅಂತೇಳಿ. ಕೆಲವು ಕಾಯಕಗಳನ್ನ ಬೇರೆಯವರು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅಂತ ಕಾಯಕಗಳಲ್ಲಿ ಅನೇಕ ಸಮುದಾಯಗಳು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾವೆ. ಅದರಲ್ಲಿ ಅತ್ಯಂತ ಪ್ರಾತಿನಿಧಿಕ ಸಮುದಾಯ ನಿಮ್ಮದು. ನಿಮ್ಮ ಸಮುದಾಯದ ಏಳಿಗೆ, ಮಕ್ಕಳ ಭವಿಷ್ಯಕ್ಕೆ ತಾವು ಕಾಯಕದ ಜೊತೆ ಶಿಕ್ಷಣಕ್ಕೂ ಕೂಡ ಅತಿ ದೊಡ್ಡ ಮಹತ್ವವನ್ನು ಕೊಡಬೇಕು. ಒಬ್ಬ ವ್ಯಕ್ತಿ ತಾನು ಎಷ್ಟೇ ಎತ್ತರಕ್ಕೆ ಏರಲಿಕ್ಕೆ ಸಾಧನವಾಗುವಂಥದ್ದು ಶಿಕ್ಷಣ. ಬರೀ ತನ್ನ ಸ್ವಂತ ಸಾಮರ್ಥ್ಯದಿಂದ ಅವನು ಏರುವ ಎತ್ತರವನ್ನು ಏರಬಲ್ಲ, ಇಳಿಯುವ ಆಳಕ್ಕೆ ಇಳಿಯಬಲ್ಲ. ಹಾಗಾಗಿ ಒಂದು ಸರಿ ಕುವೆಂಪು ಅವರು ಒಂದು ಬರೆದ ಪದ್ಯಕ್ಕೆ ಒಬ್ಬರು ವಿಮರ್ಶಕರು, ಅವರ ಪದ್ಯಗಳ ವಿಮರ್ಶಕರು ಅಂದರೆ ಅವರು ಬರೆದ ಪದ್ಯದಲ್ಲಿರುವ ಅದನ್ನು ವಿಮರ್ಶೆ ಮಾಡ್ತಕ್ಕಂಥದ್ದು, ಅದರ ನ್ಯೂನ್ಯತೆಗಳನ್ನು ಹೇಳುವಂಥದ್ದು, ಅದನ್ನು ಮೌಲ್ಯಯುತವಾಗಿ ಅದನ್ನು ಪರಾಮರ್ಶೆ ಮಾಡ್ತಕ್ಕಂಥದ್ದು. ಅವರಿಗೆ ಇವರೊಂದು ಪ್ರತಿ ಸವಾಲನ್ನು ಹಾಕ್ತಾರೆ ಏನಂದ್ರೆ, ನಾನೇನು ಎತ್ತರಕ್ಕೆ ನೀನೇನ ಬಲ್ಲೆಯ. ಹಂಗೆ ಪ್ರತಿ ಮಗುಗೂ, ಪ್ರತಿ ವ್ಯಕ್ತಿಗೂ ಅವರಿಗೆ ಏರುವ ಎತ್ತರ, ಇಳಿಯುವ ಆಳ ಅವರ ಶಿಕ್ಷಣದಲ್ಲಿರುತ್ತೆ. ನಾವೆಲ್ಲ ಸಂಕಲ್ಪ ಮಾಡಿ ಆ ಮಕ್ಕಳಿಗೆ ವಿದ್ಯೆಯನ್ನು ಕೊಡುವ ಮೂಲಕ ಅವರಿಗೆ ಎಲ್ಲಿಲ್ಲದ ಶಕ್ತಿಯನ್ನು ಕೊಡಲಿಕ್ಕೆ ನಮ್ಗೆ ಅವಕಾಶ ಇದೆ.
ಇದೇನು ದೊಡ್ಡ ರಾಕೆಟ್ ಸೈನ್ಸು ಅಲ್ಲ. ನಮ್ಮ ಕಣ್ಣು ಮುಂದೆ ಇರುವಂಥ ಅನೇಕ ಮೌಲ್ಯಯುತ ಸರ್ಕಾರಿ ಶಾಲೆಗಳು ಅತ್ಯಂತ ಸಮರ್ಥವಾಗಿ ಶಿಕ್ಷಣ ವ್ಯವಸ್ಥೆಯನ್ನು ಗಟ್ಟಿಗೊಳಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅನೇಕ ಸಾಧಕರನ್ನ ನಾವು ನೋಡಿದ್ರೆ, ಈ ಮಣ್ಣಿನ ಸಾಧಕರೇ ವಿಶ್ವೇಶ್ವರಯ್ಯನವ್ರನ್ನ ಅವ್ರನ್ನೆಲ್ಲ ನಾವು ನೋಡಿದ್ರೆ ಅವರೆಲ್ಲ ಬೆಳಕಿನಲ್ಲಿ, ಬೀದಿಯ ಬೆಳಕಿನಲ್ಲಿ, ಬುಡ್ಡಿ, ಸೀಮೆಣ್ಣೆ ಬುಡ್ಡಿ ಅಥವಾ ದೀಪದ ಬೆಳಕಿನಲ್ಲಿ ಶಿಕ್ಷಣವನ್ನು ಮಾಡಿ ಆ ಎತ್ತರವನ್ನು ಏರಿದಂಥವ್ರು. ಸೊ ಹಾಗಾಗಿ ಎಲ್ಲೇ ಓದಲಿ ಮಕ್ಕಳನ್ನು ಓದಿಸುವಂಥ ಜವಾಬ್ದಾರಿ ನಮ್ದಾಗಬೇಕು. ಕಾಯಕವನ್ನು ಕೂಡ, ಕೆಲಸವನ್ನು, ನಮಗೆ ದುಡಿಮೆ, ನಮಗೆ ಅನ್ನ ಕೊಡುವಂಥ ಕೆಲಸ, ಅದನ್ನು ಕೂಡ ನಾವು ಬಿಡೋಕ್ಕಾಗೋದಿಲ್ಲ. ಆ ಜವಾಬ್ದಾರಿಯನ್ನು ಹಿರಿಯರು ತಾವು ವಹಿಸ್ಕೊಳ್ಬೇಕು.